ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಮ್ಮ ಹತ್ರ ಇವತ್ತೊಂದು ಫೋರ್ಸ್ ತುಫಾನ್ ಗಾಡಿ ಜೀಪು ಬಂದಿದ್ರಿ ವೀಕ್ಷಕರೇ, ಮಾರಾಟಕ್ಕಿದೆ ಅಂತ. ನಮ್ಮ ಹತ್ರ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಗಾಡಿ ಬರೋದು ಕಡಿಮೆನೇ ಐತ್ರಿ. ಯಾಕಂದ್ರೆ ತಿಂಗಳಿಗೊಮ್ಮೆ 2 ತಿಂಗಳಿಗೊಂದು ಗಾಡಿಗಳು ಬರ್ತಾ ಇರ್ತವೆ. ಅದು ಬಿಟ್ಟರೆ ಸುಮಾರು ಕಾರ್ ಗಾಡಿ ಬರ್ತಾ ಇರ್ತವೆ. ಡೈಲಿ ನಮ್ಮ ಹತ್ರ ಕನ್ಸಿಸ್ಟೆಂಟಾಗಿ ನಾವು ಹಾಕ್ತಾನೆ ಇರ್ತೀವಿ. ಯಾವ ಗಾಡಿ ಬಂದ್ರೂ ಏನು ನಮಗೆ ಪ್ರಮೋಷನ್ ಮಾಡೋದೈತಿ, ನಾವು ಮಾಡೇ ಮಾಡ್ತೀವಿ. ನಿಮ್ಮದು ಕೂಡ ಯಾವುದೇ ಗಾಡಿ ಇದ್ರೂ ಕೂಡ ನೀವು ಹಾಕ್ತಾನೆ ಬನ್ನಿ, ನಾವು ಪ್ರಮೋಷನ್ ಮಾಡಿಕೊಟ್ಟೇ ಕೊಡ್ತೀವಿ. ಇನ್ನು ಈ ಗಾಡಿದು ಡೀಟೇಲ್ಸು, ಗಾಡಿ ಓನರ್ ಏನೇನು ಹೇಳ್ಯಾರ ಅನ್ನೋದು ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರನೇ ಪೂರ್ತಿ ಮಾಹಿತಿ ಪಡ್ಕೋತೀರಿ ಅಂತಲೇ ಹೇಳ್ಬೋದು ವೀಕ್ಷಕರೇ. ವಿಡಿಯೋ ಎಲ್ಲ ನೋಡಿದಾದ ಬಳಿಕ ಮಾಹಿತಿ ಪಡ್ಕೊಂಡು ಬಳಿಕ ನಿಮಗೇನಾದರೂ ಈ ಗಾಡಿ ಓನರ್ ನಂಬರ್ ಬೇಕು ಅಂದರೆ ಯೂಟ್ಯೂಬ್ ಟೈಟಲಲ್ಲಿ ನಾವು ಸಂಪರ್ಕಿಸಿ ಅಂತಲೇ ಹೇಳಿಬಿಟ್ಟು ಗಾಡಿ ಓನರ್ ನಂಬರ್ ಕೂಡ ಕೊಟ್ಟಿರ್ತೀವಿ. ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಕೂಡ ಅವ್ರ ಹತ್ರನೇ ಪಡ್ಕೋಬೋದು ವೀಕ್ಷಕರೇ. ಇನ್ನು ಫೇಸ್ಬುಕ್ಕಲ್ಲಿ ನೋಡುವಂಥವ್ರಿಗೆ ಫೇಸ್ಬುಕ್ಕಲ್ಲಿ ನಾವು ಓನರ್ ನಂಬರ್ ಹಾಕಿರಲ್ಲ. ಇನ್ನು ಏನು ಮಾಡಬೇಕು ಅಂದರೆ ಯೂಟ್ಯೂಬಲ್ಲಿ ಹಾಕಿರೋದನ್ನ ಲಿಂಕ್ ತಂದುಬಿಟ್ಟು ನಾವು ಫೇಸ್ಬುಕ್ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಲ್ಲಿ ಕಮೆಂಟಲ್ಲಿ, ಆವಾಗ ನೀವು ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಯೂಟ್ಯೂಬಲ್ಲಿ ಪ್ಲೇ ಆಗುತ್ತೆ. ಯೂಟ್ಯೂಬಲ್ಲಿ ಪ್ಲೇ ಆಗಿದ ತಕ್ಷಣ ನಿಮಗೆ ಓನರ್ ನಂಬರ್ ಕಾಣುತ್ತೆ, ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಓಕೆ, ವಿಡಿಯೋ ಎಲ್ಲ ನೋಡಿದಿರಿ, ಮಾಹಿತಿ ಪಡ್ಕೊಂಡಿರತ್ತ ಅನ್ಕೋತೀರಿ ವೀಕ್ಷಕರೇ. ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, 4 ಜನಕ್ಕೂ ಕೂಡ ಶೇರ್ ಮಾಡಿ, ಹಾಗೆ ಲೈಕ್ ಕೂಡ ಕೊಡೋದು ಮರಿಬೇಡಿ. ಇನ್ನು ನಿಮ್ಮದು ಕೂಡ ಇದೇ ಥರ ಗಾಡಿದು ಸೇಲ್ ಮಾಡೋದು ಇತ್ತು ಅಂದ್ರೆ ಎಲ್ಲಿ ಫೋಟೋಸ್ಗಳು ಹಾಕೋದಾದ್ರೆ ನೀವು ಕೇಳೋದಾದರೆ ಈ ಸದ ಹಾಕಿರ್ತೀವಿ ನೋಡಿ ಸ್ಕ್ರೀನ್ ಮೇಲೆ. ಈ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ ಯಾಕೆ ಹಾಕಿರ್ತೀವಿ ಅಂದ್ರೆ ಅದೇ ಹೇಳೋದೇ ಅಲ್ಲ, ನಿಮ್ಮದು ಗಾಡಿದು 8 ಫೋಟೋಗಳು ಕಳಿಸಿದ್ರೆ ಸಾಕು, ನಾವು ಕೂಡ ಇದೇ ಥರ ನಿಮ್ಮದು ಗಾಡಿದು ಡೀಟೇಲ್ಸ್ ಪಡ್ಕೊಂಡ್ಬಿಟ್ಟು ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಪ್ರಮೋಷನ್ ಮಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೀವಿ ವೀಕ್ಷಕರೇ. ಈ ನಂಬರಿಗೆ ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕ್ಕೆ ಹೋಗಬೇಡಿ. ಗಾಡಿದು ನಿಮ್ದು ಯಾವ್ದು ಮಾರಾಟಕ್ಕೆ ಇರ್ತೈತಿ ಆ ಗಾಡಿದು 8 ಫೋಟೋ ಕರೆಕ್ಟಾಗಿ ಕ್ಲೀನಾಗಿ ತೆಗೆದುಬಿಟ್ರೆ ಸಾಕು, ನಾವು ನಿಮಗೆ ಕಾಲ್ ಮಾಡಿ ಡೀಟೇಲ್ಸು ಕೇಳ್ತೀವಿ ವೀಕ್ಷಕರೇ. ಓಕೆ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳ್ಯಾರ ಅನ್ನೋದು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ನಮಸ್ಕಾರ ಸರ್. ಹಾಂ ನಮಸ್ಕಾರ ಸರ್. ಸರ್, ನಮಗೊಂದು ಫೋರ್ಸ್ ತುಫಾನು ಜೀಪು ಕ್ಲೋಜರು ಹಾಕಿದ್ರಲ್ಲ ಸೇಲ್ಗಿದೆ ಅಂತ ತಮ್ಮದು, ಹೌದು ಸರ್. ಏನೈತೆ ರೀ ಮಾಡಲ್ ಎಲ್ಲ ಗಾಡಿದು? 2008 ಐತ್ರಿ ಸರ್, ಅದು ಎಂಡ್ ಐತ್ರಿ. 2008 ಮಾಡಲು ಎಂಡ್ ಐತ್ರಿ? ಹ್ಞೂ ರೀ. ಓಕೆ, ಓನರ್ ಎಷ್ಟಾಗಿರಿ? ಓನರ್ 10 ಆಗೈತೆ ಸರ್. 10 ಓನರ್ ಆಗ್ಯಾರ? ಹಾಂ 10 ಓನರ್ ಆಗೈತೆ ಸರ್. ಇಲ್ಲೇ ಒಂದು ಪಾರ್ಟಿಗಳು, ಒಂದು 2-3 ಪಾರ್ಟಿಗಳು ರಿಟರ್ನ್ ಆತ್ರಿ ಅದು. ರಿಟರ್ನ್ ಅಲ್ಲೇ ಐತ್ರಿ? ಹಾಂ, ಹಿಂಗಾಗಿ ಒಂದು ಸ್ವಲ್ಪ ಓನರ್ ಹೆಚ್ಚಾಗ್ಯಾರ ಅದು. ಬರಾಬರ ರೀ. ರನ್ನಿಂಗ್ ಎಲ್ಲ ಕಿಲೋಮೀಟ್ರ್ ಓಡಿರೋದು ಬಂದಾಗೈತೆ ರೀ ಸರ್, ಚಲ್ತಿ ಐತ್ರಿ? ಈಗ ಚಲ್ತೈತಿ ಸರ್. ಎಷ್ಟು ಓಡೈತ್ರಿ ಸುಮ್ಮ ಅಂದಾಜು? ರನ್ನಿಂಗ್ ಹೆಚ್ಚು ಕಡಿಮೆ 1 ಲಕ್ಷದ ಒಳಗೆ ಐತ್ರಿ ಈಗ. 1 ಲಕ್ಷದ ಒಳಗೆ ಐತೆ ಅಂದ್ರೆ ಮೀಟ್ರ್ ಬಂದಾಗೈತಿ, ಹೊಳ್ ರಿಪೇರ್ ಮಾಡಿಸಿರಿ? ಹಾಂ, ಮೀಟ್ರ್ ಬಂದಾಗೈತೆ ರೀ, ಮತ್ತೆ ಹೊಳ್ಳಿ ರಿಟರ್ನ್ ಚಾಲು ಮಾಡಿಸಿ. ಬರಾಬರ ರೀ. ಟೈರ್ಗಳೆಲ್ಲ ಪರ್ಸೆಂಟೇಜು? 2 ಕೇಸಿಂಗ್ ಇದಾವೆ ರೀ, 2 ರಿಮೋಟ್ ಅದಾವೆ ಫ್ರೆಶ್. ಓಡಿಸ್ಕೋಬೋದ್ರೇನು ಆರಾಮಾಗಿ? ಹಾಂ, ಬೇಕಾದಂಗೆ ಓಡಿಸ್ಬೋದು ರೀ, ಎಲ್ಲ ಗುಡ್ ಕಂಡೀಷನ್ ಇದೆ. ಸ್ಟೇಪ್ನೇ ಐತ್ರಿ ಏನಿಲ್ಲ ರೀ? ಹಾಂ, ಸ್ಟೇಪ್ನೇ ಐತ್ರಿ. ಓಕೆ, ಸ್ಟೇಪ್ನೇ ಐತ್ರಿ, ಉಪ್ಪರ್ ಐತಿ. ಓಕೆ, ಇವಾಗ ಇಂಜನ್ ಕಂಡೀಷನ್, ಗಾಡಿ ಬಾಡಿ ನೆನಪಲ್ಲ ಯಾವ ಥರ ಇಟ್ಕೊಂಡ್ರಿ? ಯಾಕಂದ್ರೆ 10 ಓನರ್ ಬೇರೆ ಆಗಿದ್ರಲ್ಲ, ಯಾವ ಥರ ಐತ್ರಿ ಕಂಡೀಷನ್ ಅಂತ? ಇಂಜನ್ ಕೆಲಸ ಮಾಡಿಸೈತ್ರಿ, ಬಾಡಿ ಕೆಲಸ ಎಲ್ಲ ಓಕೆ ಮಾಡಿಸೈತಿ, ರೀಪೇಂಟಿಂಗ್ ಆಗೈತೆ. ಈಗ ಇಂಜನ್ ಕೆಲಸ ಆಗೈತ್ರಿ ಒಂದು ಸರ್ತಿ? ಹಾಂ, ಇಂಜನ್ ಕೆಲಸ ಆಗೈತೆ. ಬಾಡಿ ಕೆಲಸನೂ ಮಾಡಿಸಿರಿ, ರೀಪೇಂಟ್ ಮಾಡಿರಿ ಗಾಡಿ ಪೂರ್ತಿ? ಹಾಂ, ರೀಪೇಂಟ್ ಆಗೈತೆ. ಓಕೆ, ಗಾಡಿ ಮೇಲೆ ಕೇಸಸ್ ಅಂಥದ್ದು ಏನೂ ಇಲ್ಲ ರೀ? ಏನಿಲ್ಲ ರೀ. ಓಕೆ, ನಿಮ್ಮ ಕೈಯಾಗ ಮೈಲೇಜಲ್ಲಿ ಏನು ಕೊಡ್ತೈತೆ ರೀ? 13-14 ಕೊಡ್ತೈತೆ ರೀ. ಹೌದ್ರಾ? ಓಕೆ, ಹ್ಞೂ. ಗಾಡಿಗೆ ಸಬ್ ಉಪ್ಪರ್ ಲಕ್ಷ ರೀ? ಹಾಂ, ಎಲ್ಲ ಓಕೆ ಐತ್ರಿ. ಓಕೆ, ಡಾಕ್ಯುಮೆಂಟ್ಸ್ನು ರನ್ನಿಂಗ್ ಐತ್ರಿ ಪ್ರತಿಯೊಂದು? FC ಹಾಂ, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಐತ್ರಿ, ಡಾಕ್ಯುಮೆಂಟ್ಸ್ ಎಲ್ಲ. ವೈಟ್ ಬೋರ್ಡ್ ಅಲ್ಲ ಇದು? ಹಾಂ, ವೈಟ್ ಬೋರ್ಡ್. ಓಕೆ, ಸಿಂಗಲ್ ಸ್ಟಾಪಾ ಡಬಲ್ ಟಾಪಾ? ಡಬಲ್ ಟಾಪ್ ಸರ್. ಓಕೆ, ಗಾಡಿ ತೊಗೊಳೋರಿಗೆ ಏನೋ 1 ರೂಪಾಯಿದಷ್ಟು ಕೆಲಸ ಇಲ್ಲಲ್ಲ ಮಾಡೋದು ಈಗ? ಏನು ಕೆಲಸ ಇಲ್ಲ ರೀ ಸರ್. ಸುಮ್ಮ ಅಂದಾಜು ಈ ಸದ ಇಂಜನ್ ಕೆಲಸ ಎಲ್ಲ ಮಾಡಿರಿ ಅಂದ್ರಲ್ಲ ರೀ? ಹ್ಞೂ ರೀ. ಎಷ್ಟು ವರ್ಷ ಐತೆ, ತಿಂಗಳು ಐತೆ ಇಂಜನ್ ಕೆಲಸ ಆಗಿ? ಈಗ 1 ವರ್ಷ ಆಯ್ತು ರೀ ಸರ್. ಓಕೆ, ಮತ್ತು ಅಂಥದ್ದೇನು ಪ್ರಾಬ್ಲಮ್ ಬಂದಿಲ್ಲಲ್ಲ? ಏನು ಪ್ರಾಬ್ಲಮ್ ಇಲ್ಲ ರೀ. ಓಕೆ, ಈಗ ತಾವು ಗಾಡಿ ಕೊಡಕತ್ತಿದ್ದು? ಅದು ಮನೆಗೆ ಒಂದು ಸ್ವಲ್ಪ ತೊಂದರೆ ಆಗೈತೆ ರೀ. ಬರಾಬರ್. ಹುಡುಗ ಕಂಪ್ನಿ ಹೋಗ್ತದನ್ರಿ, ಅದಕ್ಕಾಗಿ ಯಾರು ಗಾಡಿ ಓಡ್ಸಕ್ಕಿಲ್ಲಕ್ಕಾಗಿ ಕೊಡತ್ತೆ. ಬರಾಬರ್. ಈಗ ರೇಟ್ ಹೇಳೋದಾದ್ರೆ ಏನು ಹೇಳ್ತೀರಿ ಗಾಡಿಗೆ ರೀ? 5-20 ಹೇಳ್ತೇವೆ ರೀ. 5-20? ಹ್ಞೂ ರೀ. 8 ಮಾಡಲ್ಲ ಮತ್ತು ಓನರ್ ಬೇರೆ 10 ಆಗಿದ್ದೀರ ಕರೆಕ್ಟಾಗಿ ಟೋಟಲಿ? ಹ್ಞೂ ರೀ. ಓಕೆ, ಹೇಳಕತ್ತಿದ ರೇಟ್ 5,20,000? ಹ್ಞೂ ರೀ. ಓಕೆ, ಇವಾಗ ಇನ್ಸೂರೆನ್ಸ್ ಒಂದು ಎಷ್ಟು ತಿಂಗಳ ತನಕ ರನ್ನಿಂಗ್ ಐತ್ರಿ? ಇನ್ನೂ 8 ತಿಂಗಳು ಐತ್ರಿ. ಬರಾಬರಿ. FC ರೀ? FC 2029 ಮಟ್ಟ ಐತ್ರಿ.
ಇವಾಗ 5-20 ಏನು ಹೆಚ್ಚು ಕಡಿಮೆ ಮಾಡ್ತೀರಾ ಏನು ರೀ ಹೆಂಗೆ ರೀ? ಬೈಟಕ್ಕೆ ಏನಾರು ಹೆಚ್ಚು ಕಡಿಮೆ ನಿಮ್ಮ ಯೂಟ್ಯೂಬ್ ಚಾನಲಿಂದ ಒಂದ್ rate? ಹೆಚ್ಚು ಕಡಿಮೆ ಮಾಡಿ. ಇದು ಎಡಬಲ ಒಂದು 20-30 ಮಟ್ಟ ಹೆಚ್ಚು ಕಡಿಮೆ ಮಾಡ್ತಂತ ತಗೋರಿ. 20-30 ಹೆಚ್ಚು ಕಡಿಮೆ ಮಾಡ್ತಿದ್ರೆ 490 ಕೊಡ್ತೀನಿ. ಹ್ಞೂ ರೀ. ಓಕೆ, ಆದಷ್ಟು ಇನ್ನೂ ನೋಡಿ ಕೊಡೋ ಪ್ರಯತ್ನ ಮಾಡಿ. ಯಾಕಂದರೆ ಹ್ಞೂ ರೀ. ನಿಮ್ಗಂತೂ ಗೊತ್ತಿದ್ದಿದ್ದು ಮಾತೇ ಇರ್ತೈತೆ ರೀ, 10 ಓನರ್ ಆಗ್ಯಾರ ಅಂದ ಬಳಕ ಕಸ್ಟಮರ್ ಸ್ವಲ್ಪ ಇದು ಮಾಡೇ ಮಾಡ್ತಾರೆ. ಹಾಂ ರೀ. ನಮ್ಮ ಕಡೆಯಿಂದ ಏನು ಹೇಳಕ್ಕೆ ಬಯಸ್ತೀನಿ ಅಂದ್ರೆ ನಾವು ಆದಷ್ಟು ನೋಡಿ ಕೊಡೋ ಪ್ರಯತ್ನ ಮಾಡಿ. ಗಾಡಿ ಇರೋದು ಲೊಕೇಶನ್ ಈಗ ಇದು ಚೆನ್ನಮ್ಮ ಕಿತ್ತೂರು ರೀ, ಹಾಂ. ಪಕ್ಕದ ಅಂತೇಳಿ ಹೇಳ್ರಿ. ಓಕೆ, ಬೆಳಗಾವಿ ಡಿಸ್ಟಿಕಾ? ಹಾಂ, ಬೆಳಗಾವಿ ಡಿಸ್ಟಿಕ್. ತಮ್ಮದೇನು ಕಾಂಟ್ಯಾಕ್ಟ್ ನಂಬರ್ ಹಾಕಿರಲ್ಲ? ಹ್ಞೂ ರೀ, ಹಾಕೇನಿ ರೀ. ಓಕೆ, ಅಪ್ಡೇಟ್ ಮಾಡಿರ್ತೀವಿ. ಆದಷ್ಟು ಬರೋ ಕಸ್ಟಮರ್ಗೆ ನೋಡಿ ಕೊಡೋ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.